ಐಸಿ ಬರ್ತದೆ. ಹೈಡ್ರಾ, ಟ್ರೈಸ್ಟರ್ ಈ ತರ ಎಲ್ಲ ಬರ್ದಿದ್ರೆ ಏನ್ ಬರ್ತದೆ, U2IC, USB U2IC. ಇನ್ನೊಂದು ಐಸಿ ಮಾಡ್ಬೋದು. ನೆಕ್ಸ್ಟ್ ಈ ಐಸಿ ಮಾಡ್ಬೋದು. ಇಲ್ಲಿ ಅದು ಬ್ಯಾಟ್ರಿ ವೋಲ್ಟೇಜ್ ಬರ್ತದೆ ಡೈರೆಕ್ಟ್. 1/1 ಇದರಲ್ಲಿ ಪಿನ್ ಚೆಕ್ ಮಾಡಬೇಕು. PP, VDD ಆ ತರ ವೋಲ್ಟೇಜ್ ಒಂದೊಂದು ಚೆಕ್ ಮಾಡಿ ಯಾವ್ದು ಅಂತ ನೋಡ್ಬೋದು. ಇಲ್ಲಿ ನೋಡಿ ಏನ್ ಬರ್ದಿದೆ, ಡಿಗ್ರೀಸ್ ಅಂತ ಬರ್ತಿದೆ. ಡಿಗ್ರೀಸ್ ಯಾವ ಐಸಿ? ಚಾರ್ಜಿಂಗ್ ಐಸಿ. ಓಕೆ, ಡಿಗ್ರೀಸ್ ಅಂದ್ರೆ ಓಕೆ. ಇದೇ ತರ ಇಲ್ಲಿ ಬೋರ್ಡ್ ಹಾರ್ಡ್ವೇರ್ ಫೀಚರ್ ಚೆಕ್ ಮಾಡಿದ್ರೆ TI ಅಂತ ಬರ್ತಿದೆ. ಡಿಗ್ರೀಸ್ ಐಸಿ. ಹೌದು, ಈ ನಂಬರ್ ಹೊಡೆದ್ರೆ ನಂಬರ್ ಎಲ್ಲ ಸಹ ಚೆಕ್ ಮಾಡಬಹುದು. ಇದರಲ್ಲಿ SN ಅಂತ ಬರ್ದು ಒಂದು ನಂಬರ್ ಇರ್ತದೆ. ಆ ನಂಬರ್ ಚೆಕ್ ಮಾಡಿ ಚೆಕ್ ಮಾಡಬಹುದು. ಯಾವ ಐಸಿ ಅಂತ ಚೆಕ್ ಮಾಡಬಹುದು. ಆಮೇಲೆ ಈ ಪಿನ್ ಅಲ್ಲಿ ಒಂದೊಂದು ಪಿನ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಡಿಗ್ರೀಸ್ ಅಂದ್ರೆ ಚಾರ್ಜಿಂಗ್ ಐಸಿ. ಲೈನ್ ಅಲ್ಲಿ ಹೋಗಿದೆ ಗೊತ್ತಾಗ್ತದೆ. ಇಲ್ಲಿ ಸಹ ಅದೇ ತರ ಈ ಐಸಿ ನೋಡಿದ್ರೆ ಏನ್ ಬರ್ದಿರ್ತದೆ, PP ಹೈಡ್ರಾ ಅಂತ ಬರ್ದಿರ್ತದೆ. ಮತ್ತೆ ಇಲ್ಲಿ ಐಡೆಂಟಿಫಿಕೇಶನ್ ಸಹ ಸಿಗ್ತದೆ. 1612A1 NXP ಅಂತ ಬರ್ದಿದೆ. ಅದು U2IC. ಈ ತರ ಐಡೆಂಟಿಫೈ ಮಾಡ್ತೀವಿ. ಇನ್ನು ಇಲ್ಲಿ PD2 ಇದು ಸಹ ಚಾರ್ಜಿಂಗ್ ಐಸಿ. ಫಾಸ್ಟ್ ಚಾರ್ಜಿಂಗ್ ಬೇಕಾದ ಐಸಿ, ಫಾಸ್ಟ್ ಚಾರ್ಜಿಂಗ್ ಕಂಟ್ರೋಲಿಂಗ್ ಐಸಿ. ಓಕೆ, PD ಪವರ್ ಡೆಲಿವರಿ ಅಂತ ಬರ್ತದೆ, ಫಾಸ್ಟ್ ಚಾರ್ಜಿಂಗ್ ಐಸಿ. ಆಮೇಲೆ CPU ದೊಡ್ಡ ದೊಡ್ಡ ಐಸಿಗಳು ಹೇಗೆ ಅಂತ ಗೊತ್ತಾಗ್ತದೆ. ಇನ್ನು ಇಲ್ಲಿ ಇದು ಯಾವ ಐಸಿ ನೋಡಿ, ನಾಟ್ಸ್ ನೋಡಿ, ODI ಐಸಿ. ಓಕೆ, ಈ ತರ ನಾಟ್ಸ್ ಐಡೆಂಟಿಫಿಕೇಶನ್ ನೋಡಿ ಅರ್ಥ ಮಾಡ್ಕೊಳ್ಬಹುದು ಯಾವ ಐಸಿ ಬರ್ತದೆ. ಇಲ್ಲಿ ಈ ಸೈಡ್ ಅಲ್ಲಿ ಇದು ಯಾವ ಐಸಿ ದೊಡ್ಡದು, ಲ್ಯಾಂಡ್ ಐಸಿ. ಇನ್ನು ಇದೇ ತರ RF ಸೆಕ್ಷನ್ ಅಲ್ಲಿ ಫೋನ್ ಸೀರೀಸ್ ಇಂದ ತೆಗೆದಿಲ್ಲ, ಹಂಗೆ ತೆಗೆದ.